ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಳೆಯ ನೆನಪು ಮರೆಯಾಗಲಿ, ಹೊಸ ನೆನಪು ಸ್ಥಿರವಾಗಲಿ. ಈ ಯುಗಾದಿ ಹಬ್ಬದ ದಿನ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಈ ದಿನ ಏನು ವಿಡಿಯೋ ಇರುತ್ತೆ ಅಂತ ನೀವು ಕೂಡ ನನ್ನ ಜೊತೆ ಬಂದು ನೋಡ್ಬೋದು. ಹಾಗೆ ಇವತ್ತು ನಿಮಗೆ ಒಬ್ಬರನ್ನ ಪರಿಚಯ ಮಾಡ್ಕೊಳ್ತೀನಿ. ಯಾರಪ್ಪ ಅಂದರೆ ನನ್ನ ಮಗಳು ಕೂಡ ಇದ್ದಾಳೆ. ನನ್ನ ಮಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಟೈಮು 6 ಗಂಟೆ ಆಗಿದೆ. ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನಂತೂ ರೆಡಿಯಾಗಿದ್ದೀನಿ, ನನ್ನ ಮಗಳು ಇನ್ನೂ ರೆಡಿಯಾಗಿಲ್ಲ. ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಕನ್ನಡಿ ಮುಂದೆ ನಿಂತ್ಕೊಂಡಿದ್ದಾಳೆ, ಬಟ್ ಇನ್ನೂ ಬಂದೇ ಇಲ್ಲ ಅವಳು. ತುತಿ ಇನ್ನೂ ರೆಡಿಯಾಗಿಲ್ವಾ? ನೋಡಿ ಅದೇನು ಮಾಡ್ತಾ ಇದ್ದಾಳೋ, ಕೇಳಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಜ್ಯೋತಿ ಬಾಯ್ಲಿ, ಇವಳು ನನ್ನ ಮಗಳು ಜ್ಯೋತಿ. ಹೆಲೋ, ಎಲ್ರಿಗೂ ವಿಶ್ ಮಾಡಮ್ಮ. ಹ್ಯಾಪಿ ಯುಗಾದಿ ಟು ಯು ಆಲ್. ನೋಡಿ ಇವಳು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕನ್ನಡಿನ ಇವಳು ಇಟ್ಕೊಂಡಿರ್ತಾಳೋ ಅಥವಾ ಇವಳು ಕನ್ನಡಿ ಇಟ್ಕೊಂಡಿರ್ತಾಳೋ ನನಗಂತೂ ಗೊತ್ತಿಲ್ಲ. ಯಾವಾಗಲೂ ಕನ್ನಡಿ ಮುಂದೆ ನಿಂತ್ಕೊಬಿಟ್ರೆ ಪ್ರಪಂಚನೇ ಮರ್ತೋಗ್ಬಿಡ್ತಾಳೆ. ಇವತ್ತು ಹೆಚ್ಚಿನ ಮಾಡಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಹೋಗ್ತಾ ಇರೋದು ಬಂಡೇಶ್ವರ ಟೆಂಪಲ್. ತುಂಬ ಅಂದರೆ ತುಂಬ ವಿಶೇಷವಾದ ಟೆಂಪಲ್. ಅದು ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡದಾದಂಥ ಟೆಂಪಲ್ ಅಂತಲೇ ಹೇಳ್ಬೋದು. ಬಂಡೇಶ್ವರ ಟೆಂಪಲ್ ರೀಚ್ ಆದ್ವಿ. ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ರಶ್ ಇದೆ, ಇಲ್ಲಾಂದರೆ ಅಷ್ಟೊಂದು ರಶ್ ಏನಿರಲ್ಲ. ನೋಡಿ ಪಂಚಮುಖಿ ಗಣೇಶ ಎಷ್ಟು ವಿಶಾಲವಾಗಿದೆ ನೋಡಿ. ಈ ಟೆಂಪಲ್ ತುಂಬ ವಿಶಾಲವಾಗಿದೆ. ಇನ್ನು ಸಂಜೆ ಆಗ್ತಾ ಇದ್ರೆ ಇನ್ನು ರಶ್ ಆಗುತ್ತೆ. ನೋಡಿ ದೊಡ್ಡದಾದಂಥ ಶಿವನ ಮೂರ್ತಿ ಇದೆ ಇಲ್ಲಿ, ತುಂಬ ದೊಡ್ಡದಿದೆ, ತುಂಬಾ ಚೆನ್ನಾಗಿದೆ ಇದು ಮೂರ್ತಿ. ಹಾಗೆ ಎಂಟ್ರೆನ್ಸಲ್ಲಿ ಚಿಕ್ಕ ಗಣೇಶ ಇದೆ. ಇದೇ ಗರ್ಭಗುಡಿ ನಮ್ಮ ಶಿವ ಇರೋದು. ಹಾಗೆ ಬಂಡೇಶ್ವರ ಸ್ವಾಮಿಗಳು ಅಂತ ಹೇಳ್ಬೋದು. ಈ ದೇವಸ್ಥಾನ ಅಂತೂ ಖಂಡಿತ ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಹಬ್ಬ ದಿನಗಳಲ್ಲಿ ಸ್ವಲ್ಪ ರಶ್ ಇರುತ್ತೆ, ಇಲ್ಲ ಅಂದರೆ ಅಷ್ಟೊಂದು ಏನು ರಶ್ ಇರಲ್ಲ. ಹೊರಗಡೆ ನೋಡಿ ಹೇಗಿದೆ ಅಂತ. ಇಲ್ಲಿ ಒಳ್ಳೆ ಪ್ರಸಾದ ಕೊಡ್ತಾರೆ, ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ. ವಿಶೇಷವಾದ ದಿನ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಕೊಡ್ತಾರೆ. ಪ್ರಸಾದ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ ಇದು ಹೊರಗಡೆ ನೋಡಿ ಎಷ್ಟು ವಿಶಾಲವಾಗಿದೆ ಟೆಂಪಲ್ ಅಂತ. ಹಾಗೆ ನೋಡಿ ಕಾರ್ತಿಕ ಮಾಸದಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ಟೈಮಲ್ಲಂತೂ ಜಾಗನೇ ಇರಲ್ಲ, ಅಷ್ಟು ದೀಪಗಳಿರುತ್ತೆ ಇಲ್ಲೆಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ ಕಾರ್ತಿಕ ಟೈಮಲ್ಲಿ. ಫುಲ್ ಒಂದು ರೌಂಡ್ ಹಾಕಿದಾಗ ಈ ರೀತಿ ಕಾಣಿಸುತ್ತೆ. ನೋಡಿ ಇದೇ ನಮ್ಮ ಪ್ರಸಾದ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡು ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ನನ್ನ ಮೇಲೆ ಇರಲಿ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್.